ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದೇ ಹಿಟ್ಟಿನಿಂದ ಇಡ್ಲಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಹಂಗಿತ್ತಂದ್ರೆ ನೀವು ಅನ್ಬೋದು ಈ ಇಡ್ಲಿ ದೋಸೆ ಒಳಗೆ ಏನು ಸ್ಪೆಷಲ್ ಅದ ಅಂತ ಹೇಳಿ. ನಾನಿವತ್ತು ಅಕ್ಕಿ ಹಿಟ್ಟು, ಇಡ್ಲಿ ರವೆ ಅಥವಾ ನಾರ್ಮಲ್ ಉಪ್ಪಿಟ್ಟು ರವೆ ಯಾವುದನ್ನು ಬಳಸ್ತೇನೆ, ಮೊಸರು ಏನೋನ್ನ ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ರೀ. ಯಾವ ಬಟ್ಲೆ ಹೆಸರು ಬೇಳೆ ಅಂತ ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಉದ್ದಿನ ಬೇಳೆ ಅಂತ ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನಿಯನ್ನು ಹಾಕ್ತೀನಿ ರೀ. ಈಗ ಈ ಬೇಳೆ ಸಾಬುದಾನಿಯನ್ನು ತೊಳೆದು ಬಿಟ್ಟು ತೊಗೋತೀನಿ ನೋಡಿ. ಈ ಬೇಳೆ ತೊಳೆದಿರುವ ನೀರನ್ನು ಗಿಡಗಳಿಗೆ ಹಾಕ್ರಿ. ನೋಡಿ, ನೀರನ್ನು ತೆಗೆದುಬಿಟ್ಟಿದ್ದೀನಿ. ಈಗ ಇದನ್ನು ನೀರನ್ನು ಹಾಕ್ತೀನಿ ರೀ. ಬೇಳೆ ನೆನೆಸ್ಬಿಟ್ಟು ತೊಗೋತೀನಿ ನಾನೀಗ. ನೋಡಿ, ಇದೊಂದು 2 ತಾಸು ಇವೆರಡು ಬೇಳೆ ಸಬ್ಬಕ್ಕಿ ನೆನಿಲಿ ರೀ. ನೋಡಿರಿ, 2 ತಾಸು ಆಗಿದೆ ರೀ. ನೋಡಿ, ನಾನು ಒಂದು 5 ಗಂಟೆಗೆ ಅದು ಹಾಕಿದ್ದೆ, 7 ಗಂಟೆಗೆ ಅದು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಸಾಯಂಕಾಲನೇ ರುಬ್ಬಿ ಇಡ್ತಾ ಇದ್ದೀನಿ. ನಾನು ಇದನ್ನು ಬೆಳಗ್ಗೆ ಮಾಡಿ ತೋರಿಸ್ತೀನಿ ರೀ ನಿಮಗೆ. ನೋಡಿ, ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ಸಣ್ಣ ರವೆ ಇರ್ತದಲ್ಲ ಆ ರೀತಿಯೇ ಇದನ್ನು ರುಬ್ಬಿಬಿಟ್ಟು ತೊಗೋಬೇಕು ರೀ. ತುಂಬ ಫೈನ್ ಪೇಸ್ಟ್ ಥರ ಬೇಡ, ಸ್ವಲ್ಪ ರವೆ ಥರ ಇರಲಿ ರೀ. ನೋಡಿ, ಅದನ್ನು ನೀವೇನ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ. ಅಷ್ಟೆಲ್ಲ ನೀವು ರವೆ ಥರನೇ ಇರಬೇಕು ನೋಡಿರಿ. ಈಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಈಗ ಇದನ್ನು ಬೇರೆ ಪಾತ್ರೆಗೆ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ ರೀ. ಆ ಮಿಕ್ಸಿ ಜಾರಿಗೆ ಒಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಬಿಟ್ಟು ಹಾಕ್ತೀನಿ ರೀ ನಾನು ಇದನ್ನು. ನೋಡಿ, ಈಗ ಆ ನೀರನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಹಿಟ್ಟು ಒಮ್ಮೆಲೆ ತುಂಬ ತೆಳುವನ್ನು ಮಾಡ್ಕೋಬೇಡ್ರಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೀನಿ ರೀ. ಇದಕ್ಕೆ ಉಪ್ಪು ಅದು ಏನೂ ಸೇರಿಸಲ್ಲ. ನಾನು ಇದನ್ನು ನಿಮಗೆ ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಒಂದು 8ರಿಂದ 10 ಅವರ್ ಏನಾಗಬೇಕು ರೀ, ಇದು ಫರ್ಮೆಂಟೇಷನ್ ಆಗಬೇಕು. ನೋಡಿರಿ, ನಾನು ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿರಿ, ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನೋಡಿ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಚಿಟಿಕೆನೇ ಸೋಡಾ ಹಾಕ್ತಾಯಿದ್ದೀನಿ ರೀ. ನೀವು ಸೋಡಾ ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಬೋದು. ಒಂದು ಚಿಟಿಕೆ ಹಾಕೋದ್ರಿಂದ ಅದು ಏನಾಗ್ತದೆ ರೀ, ಚೆನ್ನಾಗಿ ಒಮ್ಗೊಯ್ದು ಬರ್ತದೆ ರೀ ಅದು. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನು ನಿಮಗೆ ಫಸ್ಟ್ ಇಲ್ಲಿ ಇಡ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ. ಇಡ್ಲಿ ಪ್ಲೇಟಿಗೆ ಆಲ್ರೆಡಿ ಎಣ್ಣೆಯನ್ನು ಹಚ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ ನೀರು ಹಾಕಿ ಕೈಲಕ್ಕೂ ಇಟ್ಟೇನಿ ರೀ. ಈಗ ಫಸ್ಟ್ ಇಡ್ಲಿ ಹಾಕೊಂಡ್ರಿ. ನೋಡಿ, ಇಡ್ಲಿ ರವೆ ಇಲ್ಲ, ಅಕ್ಕಿ ಇಲ್ಲ, ಅಕ್ಕಿ ಹಿಟ್ಟು ಇಲ್ಲ, ಯಾವುದನ್ನು ಬಳಸ್ತೇನೆ ನೋಡಿರಿ. ತುಂಬ ಚೆನ್ನಾಗಿ ಆ ಅಕ್ಕಿ ಇಡ್ಲಿಗಿಂತನೂ ಇಡ್ಲಿ ಚೆನ್ನಾಗಿ ಬರ್ತಾವೆ ರೀ. ನೋಡಿ, ಈಗ ಇದನ್ನು ಏನು ಮಾಡೋಣ ರೀ, ಸ್ಟೀಮ್ ಮಾಡಿಬಿಟ್ಟು ತೊಗೊಂಡ್ರಿ. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಒಂದು 5 ನಿಮಿಷ ಸ್ಟೀಮ್ ಮಾಡ್ತೀನಿ ರೀ. ಈ ಸ್ಟೀಮಾಗಿ ಇಡ್ಲಿ ರೆಡಿ ಆಗೋ ತನಕ ಏನು ಮಾಡ್ತೀನಿ ನಾನು, ನಿಮ್ಗೊಂದು ದೋಸೆನೂ ಆಗಿ, ಕೆಲವ್ರಿಗೆ ಇಡ್ಲಿ ಸೇರಲ್ಲ, ನೀವು ಈ ದೋಸೆನೂ ಮಾಡ್ಕೊಬೋದು ರೀ. ಇದು ಸಾಫ್ಟ್ ದೋಸೆ ಬರ್ತದೆ, ಇದು ಕ್ರಿಸ್ಪಿ ದೋಸೆ ಬರಲ್ಲ. ನೋಡಿರಿ, ಇಲ್ಲಿ ನಾನು ನಾನ್ ಸ್ಟಿಕ್ ತವೆಯಲ್ಲಿ ಏನು ಮಾಡ್ಕೊಂಡಿಲ್ಲ, ಕಬ್ಬಿಣ ತವೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆ ಕಬ್ಬಿಣ ತವೆಯಲ್ಲೇ ತುಂಬ ಸುಲಭವಾಗಿಯೇ ನೀವಿಲ್ಲಿ ದೋಸೆನೂ ಹಾಕೋಬೋದು. ನೋಡಿ, ನೀವು ಬಿಸಿ ಬಿಸಿ ತಿಂದರೆ ಸ್ವಲ್ಪ ಗರಿ ಆಗಿರ್ತಾವೆ ರೀ. ಬಟ್ ಆರದ ಮೇಲೆ ಏನಾಗ್ತವೆ, ಇವು ಸಾಫ್ಟ್ ಆಗ್ತಾವೆ. ಅಥವಾ ಚಿಕ್ಕ ಸೆಟ್ ದೋಸೆ ಥರನೂ ಹಾಕೋಬೋದು ನೋಡಿರಿ. ನೋಡಿ, ಈಗ ಇಡ್ಲಿ ಸ್ಟೀಮ್ ಆಗಿರ್ತಾವೆ ರೀ. ಈಗ ನೋಡಿ, ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದ ರೀ. ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಇಡ್ಲಿನೂ ಸ್ಟೀಮ್ ಆಗ್ಯಾವ ನೋಡಿರಿ. ಈಗ ಒಂದು ಸ್ವಲ್ಪ ಆರ್ಲೇರಿ ನಾನು ಇದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ. ಇದನ್ನು ಇಡ್ಲಿ ರವೆ ಹಾಕಿನೇ ಇಡ್ಲಿ ಮಾಡೋದೇನೋ ಅನ್ಸಕತ್ತದ ನೋಡಿರಿ. ಅಷ್ಟು ಚೆನ್ನಾಗಿ ಬಂದಾವ ಇಡ್ಲಿ. ನಾನು ನಿಮಗೆ ತೆಗೆದುಬಿಟ್ಟು ಅದಕ್ಕೆ ನಾನು ಹೇಳ್ತೀನಿ, ಫೈನ್ ಪೇಸ್ಟ್ ಥರ ಬೇಡ, ಒಂದು ಸ್ವಲ್ಪ ಸಣ್ಣ ರವೆ ಥರ ನೀವೇನು ಮಾಡಿರಿ, ಇದನ್ನು ರುಬ್ಬಿಬಿಟ್ಟು ತೊಗೊರಿ. ನೋಡಿ, ಎಷ್ಟು ಸಾಫ್ಟಾಗಿ ಇಡ್ಲಿ ಬಿದ್ದಾನೆ. ನಾನು ಚಿಟಿಕೆ ಸೋಡಾ ಹಾಕಿದ್ದೀನಿ. ನಿಮಗೆ ಸೋಡಾ ಬೇಡ ಅಂದರೆ ನೀವು ಇದನ್ನು ಸೋಡಾನು ಸ್ಕಿಪ್ ಮಾಡ್ಬೋದು ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಎಲ್ಲ ಇಡ್ಲಿನೂ ತಕ್ಕೋತೀನಿ ನೋಡಿರಿ ನಾನು. ನೋಡಿ, ಆ ಇಡ್ಲಿ ರವೆ ಅಥವಾ ಅಕ್ಕಿ ಬಳಸಿ ಮಾಡಿರುವ ಇಡ್ಲಿಗಿಂತನೂ ಟೇಸ್ಟ್ ತುಂಬಾ ಚೆನ್ನಾಗದ ರೀ. ಮತ್ತು ತುಂಬ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಈ ರೀತಿ ಹೆಲ್ದಿಯಾಗಿ ಮಾಡಿ ನೀವು ಮಕ್ಕಳಿಗೆ ಬಾಕ್ಸಿಗಾದರೂ ಹಾಕ್ಕೊಡ್ರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದವ್ರಿ. ನಾನೀಗ ಇದನ್ನು ಪ್ಲೇಟಿಗೆ ಹಾಕೋತೇನೆ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ನಾನು ಅದಕ್ಕೇನೆ ಹೇಳ್ತೀನಿ, ಸಣ್ಣ ರವೆ ಥರ ರುಬ್ಕೊರಿ ನೀವು ಇದನ್ನು. ಇಡ್ಲಿ ಸ್ಟ್ರಕ್ಚರು ನೋಡಿರಿ ಎಷ್ಟು ಚೆನ್ನಾಗಿ ಬಂದ. ನಾನಿವತ್ತು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೋಡಿ. ನಾನು ನಿಮಗೆ ಸಮೀಪದಿಂದ ನಾನು ದೋಸೆನ ಒಂದೊಂದು ಹಾಕ್ಕೊಂಡಿದ್ದೀನಲ್ಲ ರೀ, ಅದು ದೋಸೆನ ತೊಗೋತೀನಿ. ಕೆಲವರಿಗೆ ಇಡ್ಲಿ ಇಷ್ಟ, ದೋಸೆ ಇಷ್ಟ. ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಮಾಡ್ಕೊರಿ. ನೋಡಿ, ಸಮೀಪದಿಂದನೂ ತೋರಿಸ್ತಾ ಇದ್ದೀನಿ. ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದ. ಆದರೆ ಇದು ಸಾಫ್ಟ್ ದೋಸೆ ಬರ್ತಾವೆ ರೀ. ಇಡ್ಲಿಯನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ತುಂಬ ಸಾಫ್ಟ್ ಆಗಿರುವಂಥ ಇಡ್ಲಿ ರೆಡಿ ಆಗ್ಯಾವ ನೋಡಿರಿ.
ನೋಡಿ ಈ ಇಡ್ಲಿ ರೆಸಿಪಿ ಅಂತಲೂ ನೀವು ಈ ಇಡ್ಲಿ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಇಡ್ಲಿ ರೀ. ನೋಡಿ ಇವತ್ತು ಯಾವುದನ್ನು ಬಳಸ್ತೇನೆ ಚೆನ್ನಾಗಿ ಪ್ರೋಟೀನ್ ಇಡ್ಲಿಯನ್ನು ಮಾಡಿ ತೋರಿಸ್ತಿದ್ದೀನಿ. ಸಾಂಬಾರು ಜೊತೆನೂ ತಿನ್ಬೋದು, ಕಾಯಿ ಚಟ್ನಿ ಜೊತೆ, ಈರುಳ್ಳಿ ಟೊಮೆಟೊ ಜೊತೆ, ನೀವು ಯಾವುದ್ರ ಜೊತೆ ಅದನ್ನು ಸರ್ವ್ ಮಾಡ್ಬೋದು. ಈ ಇಡ್ಲಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.